ಪವರ್ ಟ್ರಾನ್ಸ್ಫಾರ್ಮರ್ನಲ್ಲಿ ಆಯಿಲ್ನ ಕಲೆಕ್ಟ್ ಮಾಡ್ತಾರೆ. ಸೊ ಆ ಆಯಿಲ್ನ ಕಲೆಕ್ಟ್ ಮಾಡಿ ಕೆಲವೊಂದು ಟೆಸ್ಟ್ನ ಮಾಡ್ತಾರೆ. ಸೊ ಆ ಟೆಸ್ಟ್ ಏನು ರೀಸನ್ಗೋಸ್ಕರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಏನಾದರೂ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ ಒಂದು ಲೈಕ್ ಕೊಡಿ, ಸಾಕು ಅಷ್ಟೇ. ಸೊ ಇವಾಗ ಟ್ರಾನ್ಸ್ಫಾರ್ಮರ್ ಆಯಿಲ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ, ಟ್ರಾನ್ಸ್ಫಾರ್ಮರ್ನಲ್ಲಿ ಒಂದು ಕೂಲಿಂಗ್ ಪರ್ಪಸ್ಗೋಸ್ಕರ, ಇನ್ನೊಂದು ಇನ್ಸುಲೇಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಅಂತಹ ಆಯಿಲ್ನ ನಾವು ಪ್ರಾಪರಾಗಿ ಮೇಂಟೈನ್ ಮಾಡಿರಬೇಕು, ಕೂಲಿಂಗ್ ಪರ್ಪಸ್ಗೋಸ್ಕರ ಮತ್ತು ಇನ್ಸುಲೇಷನ್ ಪರ್ಪಸ್ಗೋಸ್ಕರ. ಸೊ ಅದಕ್ಕೆ ಕೆಲವೊಂದು ಟೆಸ್ಟ್ಗಳನ್ನ ಮಾಡ್ತೀವಿ, ಆಯಿಲ್ನ ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು. ಸೊ ಅದಕ್ಕೆ ಆಯಿಲ್ ಸ್ಯಾಂಪಲ್ ವಾಲ್ವ್ ಅಂತ ಇರುತ್ತೆ. ಸೊ ಅಲ್ಲಿಗೆ ಅಲ್ಲೇ ಕಲೆಕ್ಟ್ ಮಾಡಬೇಕಾಗುತ್ತೆ ಆಯಿಲ್ನ. ಸೊ ಆ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಒಂದು 4 ಮೇನ್ ಟೆಸ್ಟ್ನ ಮಾಡ್ತೀವಿ. ಸೊ ಅದು ಯಾವುದಾವುದು ಅಂದರೆ, ಒಂದು ಡೈಎಲೆಕ್ಟ್ರಿಕ್ ಬ್ರೇಕ್ಡೌನ್ ವೋಲ್ಟೇಜ್ ಟೆಸ್ಟ್ ಅಥವಾ BVD ಟೆಸ್ಟ್ ಅಂತ ಕರಿತೀವಿ. 2 ಮಾಯ್ಶ್ಚರ್ ಕಂಟೆಂಟ್ ಟೆಸ್ಟ್ ಅಥವಾ PPM ಟೆಸ್ಟ್ ಅಂತ ಕರಿತೀವಿ. 3 ಆ್ಯಸಿಡಿಟಿ ಟೆಸ್ಟ್ ಅಂತ ಕರಿತೀವಿ. 4ನೇದು ಬಂದು ಫ್ಲಾಶ್ ಪಾಯಿಂಟ್ ಟೆಸ್ಟ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಡೈಎಲೆಕ್ಟ್ರಿಕ್ ಬ್ರೇಕ್ಡೌನ್ ವೋಲ್ಟೇಜ್ ಟೆಸ್ಟ್ ಅಥವಾ BVD ಟೆಸ್ಟ್ ಅಂತ ಕರಿತೀವಿ. ಸೊ ಇದರ ಬಗ್ಗೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, BVD ಟೆಸ್ಟ್ ಹೆಂಗೆ ಮಾಡಬೇಕು ಅಂತ. ಸೊ ಇದನ್ನು ಏನು ರೀಸನ್ಗೋಸ್ಕರ ಮಾಡ್ತಾರೆ ಅಂದರೆ, ಆಯಿಲ್ನ ಇನ್ಸುಲೇಷನ್ ಸ್ಟ್ರೆಂತ್ನ ಐಡೆಂಟಿಫೈ ಮಾಡಲು BVD ಟೆಸ್ಟ್ನ ಮಾಡ್ತಾರೆ. ಸೊ ಇದು ಕಾಮನ್ನಾಗಿ ಫಿಲ್ಟ್ರೇಷನ್ ಆಯಿಲ್ನಲ್ಲಿ ಗ್ರೇಟರ್ ದೆನ್ 40 kV ಇರಬೇಕು. ಓಕೆನಾ, ಗ್ರೇಟರ್ ದೆನ್ 40 kV ಇರಬೇಕು. ಇನ್ನು ಇಂಡಸ್ಟ್ರಿಯಲ್ ಅಂತ ಬಂದರೆ ಅದರಲ್ಲಿ 60 kV ಎಬೋ ಇರಬೇಕಂತ ಅವ್ರು ಹೇಳ್ತಾ ಇರ್ತಾರೆ. ಅಬೌವ್ 60 kV ಇರಬೇಕು ಫ್ಲಾಶ್ ಪಾಯಿಂಟ್. ಹಾಗಂದರೆ ಆಯಿಲ್ ಟೆಸ್ಟ್ ಮಾಡ್ತೀವಲ್ಲ, ಆ 2 ಗ್ಯಾಪ್ ಇರುತ್ತಲ್ಲ, ಒಂದು ಎಲೆಕ್ಟ್ರೋಡ್ ಗ್ಯಾಪ್ ಇರುತ್ತಲ್ಲ, ಆ 2 ಗ್ಯಾಪ್ ಬಂದು 2.5 mm ಎಬೋ 40 kV ಇದ್ದರೆ ಗುಡ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಸಪೋಸ್ ಏನಾದರೂ ಬಿಲೋ 40 kV ಏನಾದರೂ ಇದ್ದರೆ, ಸೊ ಅದರಲ್ಲಿ ನೀರು, ಧೂಳು, ಆಕ್ಸಿಡೇಷನಿಂದ ಹಾಳಾಗಿರುವಂಥ ಸಾಧ್ಯತೆ ಇರುತ್ತೆ ಆಯಿಲ್ ಬಂದು. ಓಕೆನಾ. ಸೊ 2ನೇದು ಬಂದು ಮಾಯ್ಶ್ಚರ್ ಕಂಟೆಂಟ್ ಟೆಸ್ಟ್ ಅಥವಾ PPM ಟೆಸ್ಟ್ ಅಂತ ಕರಿತೀವಿ. ಸೊ ಇದನ್ನು ಏನು ರೀಸನ್ಗೋಸ್ಕರ ಟೆಸ್ಟ್ ಮಾಡ್ತೀವಿ ಅಂದರೆ, ಆಯಿಲ್ನಲ್ಲಿರುವಂಥ ವಾಟರ್ ಕಂಟೆಂಟ್ನ ಐಡೆಂಟಿಫೈ ಮಾಡಲು ಟೆಸ್ಟ್ ಮಾಡ್ತೀವಿ. ಸೊ ಇದರಿಂದ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ರೆಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಆಯಿಲ್ನಲ್ಲಿ ವಾಟರ್ ಕಂಟೆಂಟ್ ಇದ್ದರೆ. ಸೊ ಅದಕ್ಕೋಸ್ಕರ PPM ಟೆಸ್ಟ್ನ ಮಾಡ್ತೀವಿ. ಸೊ ಇದರ ಲಿಮಿಟ್ ಬಂದು ಎಷ್ಟಿರಬೇಕು ಅಂದರೆ, ಲೆಸ್ ದೆನ್ 30 ppm, ಅಂದರೆ 30 ppmಗಿಂತ ಕಡಿಮೆ ಇರಬೇಕು ಇನ್ ಪವರ್ ಟ್ರಾನ್ಸ್ಫಾರ್ಮರ್ನಲ್ಲಿ. ಓಕೆನಾ. ಸೊ 3ನೇ ಟೆಸ್ಟ್ ಬಂದು ಆ್ಯಸಿಡಿಟಿ ಟೆಸ್ಟ್. ಹಂಗಂದರೆ ಇದರಲ್ಲಿರುವಂಥ ಆಸಿಡಿಕ್ ಕಾಂಪೋನೆಂಟ್ನ ಐಡೆಂಟಿಫೈ ಮಾಡಲು ಈ ಟೆಸ್ಟ್ನ ಮಾಡ್ತೀವಿ. ಸೊ ಇದರ ಲಿಮಿಟ್ ಎಷ್ಟಿರಬೇಕು ಅಂದರೆ, ಲೆಸ್ ದೆನ್ 0.1 mg ಆಫ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಪರ್ ಗ್ರಾಮ್ ಇರಬೇಕು. ಓಕೆನಾ. ಸೊ ಹೆಂಗಂತ ಹೇಳ್ತಾರೆ, ಇದೇನಾದರೂ ಜಾಸ್ತಿ ಏನಾದರೂ ಇದ್ದರೆ ಇದರಲ್ಲಿ ಆಯಿಲ್ನಲ್ಲಿ ಸ್ಲಡ್ಜ್ ಫಾರ್ಮೇಷನ್ ಆಗುವಂಥದ್ದು, ಕರೋಷನ್ ಆಗುವಂಥದ್ದು. ಸೊ ಮತ್ತು ಕೂಲಿಂಗ್ ಕೆಪಾಸಿಟಿನ ರಿಡ್ಯೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆ್ಯಸಿಡಿಟಿ ಜಾಸ್ತಿ ಇದ್ದರೆ. ಓಕೆನಾ. ಯಾವಾಗಲೂ ಲೆಸ್ ದೆನ್ 0.1 mg ಆಫ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಪರ್ ಗ್ರಾಮ್ ಇರಬೇಕು. ಓಕೆನಾ. ಸೊ 4ನೇದು ಬಂದು ಫ್ಲಾಶ್ ಪಾಯಿಂಟ್ ಟೆಸ್ಟ್. ಈ ಟೆಸ್ಟ್ನ ಏಕೆ ಮಾಡ್ತಾರೆ ಅಂದರೆ, ಆಯಿಲ್ನಲ್ಲಿ ಎಷ್ಟು ಟೆಂಪ್ರೇಚರ್, ಓಕೆನಾ, ಆಯಿಲ್ ಬಂದು ಎಷ್ಟು ಟೆಂಪ್ರೇಚರ್ನಲ್ಲಿ ಫೈರ್ ಅಂತ ಕಂಡುಹಿಡಿತಾರೆ ಈ ಟೆಸ್ಟ್ನಲ್ಲಿ. ಸೊ ಇದು ಯಾವಾಗಲೂ 140 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರಬೇಕು. ಸೊ ಅದಕ್ಕಿಂತ ಕಡಿಮೆ ಇದ್ದರೆ ಆಯಿಲ್ ಬಂದು ಫ್ಲಾಶ್ ಓವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ರೀಸನಿಂದ ಈ ಟೆಸ್ಟ್ನ ಮಾಡಬೇಕು. ಸೊ ಈ ಟೆಸ್ಟ್ಗಳನ್ನ ನಿಮ್ಮ ಪವರ್ ಟ್ರಾನ್ಸ್ಫಾರ್ಮರ್ಲಿ ಮಾಡ್ತಾ ಇದ್ದೀರಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ನೋಡೋಣ. ಸೊ ಅದಾದಮೇಲೆ ನಿಮ್ಮ ಪವರ್ ಟ್ರಾನ್ಸ್ಫಾರ್ಮರ್ನ ಕೆಪಾಸಿಟಿ ಎಷ್ಟು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಈ ಟೆಸ್ಟಲ್ಲ ಕೆಲವೊಂದು 3 ಸ್ಟ್ಯಾಂಡರ್ಡ್ ಇದೆ. ಸೊ ಅದು ಯಾವುದು ಅಂದರೆ IS 1866, ಹಂಗಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್. ಸೊ ಇನ್ನೊಂದು ಬಂದು 2ನೇದು ಬಂದು IES ಸ್ಟ್ಯಾಂಡರ್ಡ್, ಹಂಗಂದರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 60296 ಅಂತ. ಸೊ 3ನೇದು ಬಂದು ASTM, ಹಂಗಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಪ್ರಕಾರ ಈ ಆಯಿಲ್ಗಳನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ని ಹೇಳ್ದಂಗೆ BVD ಟೆಸ್ಟ್ನ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ಲಾಗಿ ನೋಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾರ್ಯಾರು ಸಬ್ಸ್ಟಿಟ್ಯೂಷನ್ ವರ್ಕ್ ಮಾಡ್ತಿರ್ತಾರೋ ಅವರಿಗೆ. ಸೊ ಅವರು ಯಾವ್ಯಾವ ಟೆಸ್ಟ್ ಮಾಡ್ತಾರೆ ಅಂತ ತಿಳ್ಕೊತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.